ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಜೇ, ನನ್ಗೊಂದು ಡೌಟ್ ಇದೆ. 7 ಜನ್ಮಕ್ಕೂ ನೀನನ್ನ ಸಹಿಸ್ಕೋತೀಯಾ? ಖಂಡಿತ ಸಾಧನ. ಆದರೆ ಸಹಿಸ್ಕೋಬೇಕಾಗಿದ್ದು ನಾನಲ್ಲ, ನೀನು. ನೋಡಿದ್ರ ಮಾವ, ಎಲ್ಲ ಜವಾಬ್ದಾರಿನೂ ನನ್ನ ತಲೆ ಮೇಲೆ ಹಾಕಿ ಆರಾಮಾಗಿ ಕೂತಿದ್ದಾರೆ. ಆರೋಗ್ಯದ ಟಿಪ್ಸ್. ನೆನಪಿನ ಶಕ್ತಿ ಹೆಚ್ಚಾಗಲು ತಪ್ಪದೇ ಬಾದಾಮಿಯನ್ನು ತಿನ್ನತಕ್ಕದ್ದು. ಹೌದೌದು, ನನ್ನ ನೆನಪಿನ ಶಕ್ತಿ ತುಂಬಾನೇ ಕುಂದೋಗಿರೋದ್ರಿಂದ ಜಾಸ್ತಿ ಆಗಬೇಕು ಅಂದರೆ 4-5 ತಿಂದ್ರೆ ಆಗೋದಿಲ್ಲ. ಮಿನಿಮಮ್ ಅಂದರೆ 1/4 kg ಅರ್ಧ kg ತಿನ್ಬೇಕು. ಕರೆಕ್ಟ್, ಆವಾಗಲೇ ಸರಿಯಾಗೋದು. ಹಲೋ 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 ಸುಮ್ಮನವರೇ. ಏಯ್, ಯಾವನವನು? ಸುಮ್ಮನೆ ಹೆಸರು ಹೇಳ್ತಾರೋನು? ಅಪ್ಪ, ನಾನು ತೀರ್ಥ. ಏನೋ ಪಾರ್ಥ? ಅಪ್ಪ, ನಿಮ್ಮ ಮಗ ತೀರ್ಥ. ತೀರ್ಥನಾ? ಅಯ್ಯೋ, ಹೇಳ್ಬಾರ್ದಿತ್ತೇನೋ ಮಗನೇ. ಏನ್ ಹೇಳು? ಅಪ್ಪ, ಸುಮ್ಮನವ್ರ ಮೊಬೈಲ್ನ ನೀವೇ ಇಟ್ಕೊಂಡಿದ್ದೀರಾ? ಅವರೆಲ್ಲಿ? ಏ, ಯಾರ್ದು ಏನು ಅಂತ ಡೀಟೇಲ್ ಗೊತ್ತಿಲ್ಲ ಕಣೋ. ನಾನು ಬಂದೆ, ರಿಂಗ್ ಆಯ್ತು, ಎತ್ತು ಮಾತಾಡಿದೆ. ಏನಿವಾಗ? ಅದೇ ಅಪ್ಪ, ಅಮ್ಮ ಅದೇನೋ ಶಾಸ್ತ್ರ ಮಾಡಬೇಕು ಅಂತ ಹೇಳ್ತಾ ಇದ್ರು. ನನಗೆ ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಹೇಳಿ ಹೊರಟ್ಬಿಟ್ಟೆ. ಭೀಮ್ ಅಮಾವಾಸ್ಯೆದು ಪಾದ ಪೂಜೆ ಮಾಡೋ ಶಾಸ್ತ್ರ ಆಗೋಯ್ತಲ್ಲೋ. ನಿಮ್ಮಮ್ಮ ನನ್ನ ಕಾಲ್ ಪೂಜೆ ಮಾಡಿದ್ಲು, ಸಾಧನ ಜಯರಾಮನ ಕಾಲ್ ಪೂಜೆ ಮಾಡಿದ್ಲು. ಇನ್ನೇನು? ಅದೇಪ್ಪ, ಆ ಶಾಸ್ತ್ರಕ್ಕೆ ಇರಕ್ಕಾಗ್ಲಿಲ್ಲ. ಅದಕ್ಕೆ 1 ಗಂಟೆ ಪರ್ಮಿಷನ್ ಇಸ್ಕೊಂಡು ಬರ್ತಾ ಇದ್ದೀನಿ. ಅಮ್ಮಂಗೆ ಮತ್ತೆ ಸುಮ್ಮನವ್ರಿಗೆ ಹೇಳ್ಬಿಡಿ ಅದೇನು ಶಾಸ್ತ್ರ ಮಾಡ್ಬೇಕು, ಆ 1 ಗಂಟೆಲಿ ಮಾಡ್ಕೊಳ್ಳಿ ಅಂತ. ನಾನು ಮತ್ತೆ ವಾಪಸ್ ಬರಬೇಕು. ಹೇಳ್ಬಿಡ್ತೀರ ತಾನೆ? ಆಯ್ತು ಕಣೋ, ಈಗಲೇ ಹೇಳ್ತೀನಿ. ಅಪ್ಪ ಹೇಳ್ಬಿಡಿ, ಮರೆಯಲ್ಲ ತಾನೆ? ನನಗಿರೋದೇ 1 ಗಂಟೆ ಟೈಮು, ಆಮೇಲೆ ಲೇಟ್ ಆಗೋಗುತ್ತೆ. ಆಯ್ತು ಬಿಡು ನನ್ನ ಮಗನೇ, ಹೇಳ್ತೀನಿ. ನನಗಷ್ಟು ಗೊತ್ತಾಗಲ್ವಾ? ಹೇಳ್ತೀನಿ ಬಿಡು. ಸರಿ ಅಪ್ಪ. ಇವನು ಹೇಳ್ತಾ ಇರೋದು ನಿಜಾನೇ. 2 ನಿಮಿಷ ಟೈಮ್ ಸಿಕ್ಬಿಟ್ರೆ ಸಾಕು, ಈ ನನ್ನ ಮಗ ಎಲ್ಲೆಲ್ಲೋ ಅಲ್ಲಾಡೋಕೆ ಹೋಗ್ಬಿಡ್ತಾನೆ. ಪದ್ದು, ಏ ಪದ್ದು, ಕರೆದ್ರ ಮಾವ? ಏನಾಯ್ತು ಮಾವ? ನಾನು ಕರೆದಿದ್ದ ಅತ್ತೇನಾ? ನೀನ್ಯಾಕೆ ಬಂದೆ? ಸರಿ ಮಾವ, ನಾನು ಅತ್ತೆನ್ ಕರೆದು ಬರ್ತೀನಿ. ಅಷ್ಟ್ರಲ್ಲಿ ಅದೇನು ಅಂತ ನೆನ್ಪು ಮಾಡ್ಕೊಳ್ಳಿ. ಹಾ, ನಿಂತ್ಕೋ ನಿಂತ್ಕೋ ನಿಂತ್ಕೋ. ಈಗ ಜ್ಞಾಪಕ ಬಂತು ನೋಡು. ಹಾ, ತೀರ್ಥ ಫೋನ್ ಮಾಡಿದ್ದ. ಅವ್ರ ಅಮ್ಮನಿಗೆ ಹೇಳ್ಬೇಕಂತೆ ಪೂಜೆಗೆ ಎಲ್ಲ ಅಣಿ ಮಾಡ್ಕೋಬೇಕು ಅಂತ. ಸಾಲದಕ್ಕೆ ಸುಮ್ಮನನ್ಗೂ ಒಂದು ಮಾತು ಹೇಳ್ಬೇಕಂತೆ. ನನ್ನ ಮಗ ಡೇಂಜರು. 2 ನಿಮಿಷ ಟೈಮ್ ಸಿಕ್ಬಿಟ್ರೆ ಸಾಕು, ಪಾರ್ಟಿ ಮೀಟಿಂಗ್ ಅಂತ ಹೊರಟೋಗ್ಬಿಡ್ತಾನೆ. ಗೊತ್ತಾಯ್ತಾ? ಬೇಗ ಹೇಳಮ್ಮ. ಎಲ್ಲದನ್ನು ಅಣಿ ಮಾಡ್ಕೊಂಡು ಕಾಯ್ತಾ ಇರಬೇಕು. ಯಾವುದಕ್ಕೂ ಒಂದು ಮಾತು ಪದ್ಮನಿಗೆ ಹೇಳ್ಬಿಡು ನೀನು. ಸರಿ ಮಾವ, ಫೋನ್ ಕೊಡಿ. ಈ ಫೋನಾ? ಸರಿ, ಸುಮ್ಮನ ಫೋನು. ಕರೆಕ್ಟ್. ಸರಿ ಮಾವ. ಓ, ಶಾಸ್ತ್ರ ತಪ್ಪೋಯ್ತು ಅಂತ ಅನ್ಕೊಂಡ್ರೆ ತೀರ್ಥ ತಾನಾಗೆ ಶಾಸ್ತ್ರ ಮಾಡಿಸ್ಕೊಳ್ಳೋದಕ್ಕೆ ಮುಂದೆ ಬರ್ತಿದ್ದಾನೆ. ತೀರ್ಥ ತುಂಬಾ ಬೇಗ ಸುಮ್ಮನಂಗೆ ಹತ್ರ ಆಗ್ಬೇಕು ಅಂತ ಅನ್ಕೊಂಡಿದ್ಯಾ? ಅದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ. ಹೇಳೋದನ್ನ ಮಾತ್ರ ಬರಿಬೇಡ ಮೇಲೆ. ಹಾ ಮಾವ, ಈಗಲೇ ಹೇಳ್ತೀನಿ. ಅಪ್ಪನ್ಗೆ ನಾನಂದ್ರೆ ತುಂಬಾ ಪ್ರೀತಿ ಇದೆ ಕಂದ. ಆದ್ರೆ ಅವ್ರಿಗೆ ನಾವಷ್ಟೇ ಪ್ರಪಂಚ ಅಲ್ವಲ್ಲ. ಕ್ಷೇತ್ರನೇ ಅವ್ರ ಮಕ್ಕಳು, ತಂದೆ ತಾಯಿ. ಅವರಲ್ಲೇ ಖುಷಿ ಕಾಣ್ತಾರೆ. ನಮ್ಗಾದ್ರೆ ಇದೇ ಮನೆ, ಆದ್ರೆ ಅವ್ರಿಗೆ ಇಡೀ ಕ್ಷೇತ್ರನೇ ಮನೆ. ಸಾಹೇಬ್ರು ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದ್ದಾರೆ, ಬಂದೇ ಬರ್ತಾರೆ. ಅವ್ರು ಬಂದ ತಕ್ಷಣ ಅವ್ರ ಪಾದ ತೊಳೆದು ಪೂಜೆ ಮಾಡ್ತೀನಿ, ಆಶೀರ್ವಾದ ತಗೋತೀನಿ. ಆ ಭಗವಂತ ಇವತ್ತಲ್ದಿದ್ರು ಮುಂದೆ ಯಾವತ್ತಾದ್ರೂ ಒಂದಿನ ಈ ಜನ್ಮಕ್ಕೆ ನೀವೇ ನನ್ನ ಹೆಂಡತಿ ಅಂತ ಸಾಹೇಬ್ರ ಬಾಯಲ್ಲಿ ಹೇಳಿಸ್ಬಿಟ್ರೆ ಅಷ್ಟೇ ಸಾಕು. ನನಗಿನ್ನೇನು ಬೇಡ, ನನ್ನ ಜೀವನ ಸಾರ್ಥಕ ಆಗುತ್ತೆ. ತುಂಬಾ ದುರಾಸೆ ಇದೆ ಸುಮಾ ನಿನ್ಗೆ. ಈ ಜನ್ಮದಲ್ಲಿ ನೀವಿಬ್ರು ಒಂದಾಗಲ್ಲ, ಆ ಗ್ಯಾರಂಟಿ ನಾನು ಕೊಡ್ತೀನಿ. ಸುಮಾ ಅಕ್ಕ,
ಅಕ್ಕ ಏನ್ ಮಾಡ್ತಿದ್ದೆ? ಮಗು ಜೊತೆ ಮಾತಾಡ್ತಿದ್ಯಾ? ಅದು ಸಾಹೇಬ್ರು ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನೇ. ಸಾರಿ ಸುಮಾ, ಅದು ಅವನ್ ಬರಲ್ವಂತೆ. ಬರಲ್ವಂತ? ಹೌದು ಸುಮಾ, ಮೀಟಿಂಗು ಸಂಜೆವರೆಗೂ ಆಗುತ್ತಂತೆ. ಅದನ್ನ ಹೇಳಕ್ಕೆ ಅಂತ ನೀನು ಕಾಲ್ ಮಾಡಿದಾನೆ. ನೀನು ಹಾಲಲ್ಲೇ ಫೋನ್ ಬಿಟ್ಟಿದ್ಯಲ್ಲ, ಅದಕ್ಕೆ ಮಾವ ಕೊಟ್ಬಿಡು ಅಂತ ಹೇಳಿದ್ರು. ತಗೋ, ಬೇಜಾರು ಮಾಡ್ಕೋಬೇಡ ಸುಮಾ. ಇದೇ ಕಾರಣಕ್ಕೆ ನಾವು ಪೂಜೆ ಮಾಡಲ್ಲ ಅಂತ ಹೇಳಿದ್ದು. ಅಟ್ಲೀಸ್ಟ್ ನಮ್ಮೇಲಿರೋ ಕಾಳಜಿಗಾದ್ರೂ ಅವ್ನು ಬೇಗ ಬರ್ತಾನೆ ಅಂತ ಅನ್ಕೊಂಡ್ವಿ. ಈಗ ನೋಡಿದ್ರೆ ಲೇಟ್ ಆಗುತ್ತೆ ಅಂತ ಹೇಳ್ತಿದ್ದಾನೆ. ಪರವಾಗಿಲ್ಲ ಬಿಡಿ ಅಕ್ಕ, ಇವತ್ತು ದಿನ ಪೂರ್ತಿ ಪೂಜೆ ಮಾಡ್ಬೋದಲ್ವಾ? ಸಾಹೇಬ್ರು ರಾತ್ರಿ ಬಂದರೂ ಚಿಂತೆ ಇಲ್ಲ, ನಾನು ಈ ಶಾಸ್ತ್ರ ಮಾಡೇ ಮಾಡ್ತೀನಿ. ಓಹ್, ಇನ್ನೂ ಆಸೆ ಇದೆಯಾ ನಿನಗೆ? ರಾತ್ರಿ ಆದ್ರೂ ಶಾಸ್ತ್ರ ಮಾಡ್ತೀಯಾ? ನೋಡ್ತೀನಿ ಅದು ಹೇಗೆ ಮಾಡ್ತೀಯಾ ಅಂತ ನಾನು ನೋಡಿ. ಸರಿ ಸುಮಾ, ನಾನು ಹೋಗಿ ಅತ್ತೆ ಹತ್ರ ಹೇಳ್ತೀನಿ. ಹಲೋ ಅಕ್ಕ, ನಾನು ರಾಜೇಶನ್ ಫ್ರೆಂಡ್ ಮಾತಾಡ್ತಿರೋದು. ರಾಜೇಶನ್ ಫ್ರೆಂಡಾ? ಯಾರು ಮಾತಾಡ್ತಿರೋದು? ಅಕ್ಕ, ನಿಮ್ಮ ಬರ್ತಡೇ ಗಿಫ್ಟ್ ತಂದು ಕೊಟ್ನಲ್ಲ ನಾನಕ್ಕ. ನೀನಾ? ಎಲ್ಲಿದ್ಯಾ ನೀನು? ಅಕ್ಕ, ನನ್ನ ಜೀವನ ನಾಯ್ಪಾಡಾಗಿದೆ, ತಲೆ ಮರ್ಸ್ಕೊಂಡು ಹೊರಡ್ತಿದ್ದೀನಿ. ರಾಜೇಶನ್ ಕೊಲೆ ಬಗ್ಗೆ ನಿಮ್ಮ ಹತ್ರ ಮಾತಾಡ್ಬೇಕಕ್ಕ. ಏನ್ ಹೇಳ್ಬೇಕು? ಏನ್ ಮಾತಾಡ್ತಿದ್ದೆ? ಏನ್ ಗೊತ್ತಿದೆ ನಿನ್ಗೆ? ಅಕ್ಕ, ಎಲ್ಲ ಫೋನಲ್ಲೇ ಕೇಳ್ಬಿಟ್ರೆ ಹೇಗಕ್ಕ? ನಾನು ನಿಮ್ಮನ್ನು ಭೇಟಿ ಆಗಬೇಕು. ಏಯ್, ತಮಾಷೆ ಮಾಡ್ತಿಲ್ಲ ತಾನೇ ನೀನು? ಈ ವಿಷಯದ ಬಗ್ಗೆ ನಿಂಗೆ ಮುಂಚೆನೆ ಗೊತ್ತಿದ್ರೆ ಇಷ್ಟ ದಿನ ಯಾಕೆ ಸುಮ್ಮನಿದೆ? ಈಗ ಯಾಕೆ ಹೇಳ್ತಿದ್ಯಾ? ಅಕ್ಕ, ಹಿಂದೆ ಯಾಕೆ ಹೇಳಿಲ್ಲ ಅನ್ನೋದಕ್ಕೂ ಕಾರಣ ಇದೆ, ಇವಾಗ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದಕ್ಕೂ ಕಾರಣ ಇದೆ. ಎಲ್ಲ ವಿಷಯನೂ ಫೋನಲ್ಲಿ ಹೇಳೋಕ್ಕಾಗಲ್ಲ ಅಕ್ಕ. ನಿನಗೆ ಇದ್ರ ಬಗ್ಗೆ ಇನ್ನೂ ಗೊತ್ತಾಗಬೇಕು ಅಂದರೆ ನಾನು ಹೇಳಿದ ಅಡ್ರೆಸ್ಗೆ ಬನ್ನಿ. ಸರಿ, ಎಲ್ಲಿಗೆ ಬರಬೇಕು? ಸರಿ, ನಾನು ಈಗಲೇ ಹೊರಡ್ತೀನಿ. ಸುಮಾ, ಎಲ್ಲ ಹೋಗ್ತಾ ಇದೆಯಾ? ಏನಾಯ್ತು ಹೇಳು. ಅಕ್ಕ, ನಂಗೊಂದು ಮುಖ್ಯವಾದ ಕೆಲಸ ಇದೆ, ನಾನು ಬಂದ್ಬಿಡ್ತೀನಿ. ತೀರ್ಥ ಬಂದ್ಬಿಟ್ರೆ ಏನ್ ಮಾಡೋದು ಸುಮಾ? ಅಕ್ಕ, ಅವ್ರು ಬರೋದು ಹೇಗಿದ್ರು ತಡ ಆಗುತ್ತಲ್ಲ, ಅಷ್ಟರಲ್ಲಿ ನಾನು ಬಂದ್ಬಿಡ್ತೀನಿ. ಅಯ್ಯೋ ಸುಮಾ, ನನ್ ಮಾತು ಕೇಳು. ಬಂದೆ ಅಕ್ಕ. ಸುಮಾ, ನಿಧಾನವಾಗಿ ಹೋಗು. ಹೋಗು ಹೋಗು. ತೀರ್ಥ ಹೆಂಡತಿ ಕೈಯಿಂದ ಶಾಸ್ತ್ರ ಮಾಡಿಸ್ಕೊಳ್ಳೋದಕ್ಕೆ ಆತ್ರವಾಗಿ ಬರ್ತಾ ಇದ್ದಾನೆ. ಪಾಪ, ಶಾಸ್ತ್ರ ಮಾಡೋದಕ್ಕೆ ಹೆಂಡ್ತಿನೇ ಮನೇಲಿಲ್ಲ. ಚಂದಕ್ಕೆ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ. ತೀರ್ಥ ಬಂದ ಅನ್ಸುತ್ತೆ. ದ ಗೇಮ್ ಬಿಗಿನ್ಸ್ ನೌ. ಏನಾಯ್ತು ಅದಕ್ಕೆ? ತೀರ್ಥ ಬಂದ್ಯಾ? ನಾನೇ ನಿನ್ನ ಕಾಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಹೇಳಿ ಅದಕ್ಕೆ, ಏನಾಯ್ತು? ಯಾಕೆ ಗಾಬರಿ ಆಗಿದ್ದೀರಾ? ತೀರ್ಥ, ಅದು ಸುಮಾ ಇದ್ದಕ್ಕಿದ್ದಾಗೆ ಗಾಬರಿ ಮಾಡ್ಕೊಂಡು ಆತಂಕದಿಂದ ಮನೆ ಬಿಟ್ಟು ಹೊರಟೋದ್ಲು. ಯಾಕೆ ಏನು ಅಂತ ಕೇಳ್ದೆ, ಅವಳು ಏನು ಹೇಳ್ದೆ ಹೊರಟ್ಬಿಟ್ಲು. ಆದ್ರೆ ಅವಳು ತುಂಬಾ ಆತಂಕದಲ್ಲಿದ್ಲು. ಆತಂಕದಲ್ಲಿ ಹೋದ್ರಾ? ಎಲ್ಲಿಗೋದ್ರು? ಗೊತ್ತಿಲ್ಲ ತೀರ್ಥ. ನಾನು ಏನು ಎತ್ತ ಅಂತ ಕೇಳ್ದೆ, ಅವಳು ನನಗೇನು ಹೇಳಲೇ ಇಲ್ಲ, ಉತ್ತರನೇ ಕೊಡ್ಲಿಲ್ಲ. ನಾನು ಬರ್ತೀನಿ ಅಂತ ಹೇಳಿದ್ದಕ್ಕೆ ಬೇಡ ನೀವು ಬರಬೇಡಿ ಅಂತ ಹೇಳಿದ್ಲು. ನಾನು ಆಗ್ಲಿಂದ ಕಾಲ್ ಮಾಡ್ತಾನೆ ಇದ್ದೀನಿ, ರಿಸೀವೇ ಮಾಡ್ತಿಲ್ಲ. ಅದಕ್ಕೆ ಏನಾಯ್ತು ಕರೆಕ್ಟಾಗಿ ಹೇಳಿ. ನನಗೆ ಗೊತ್ತಿಲ್ಲ ತೀರ್ಥ. ನೀನ್ ಬರ್ತಿದ್ಯಾ ಅಂತ ಹೇಳೋದಕ್ಕೆ ಹೋದೆ, ಅವಳು ಖುಷಿಯಾಗೇ ಇದ್ಲು. ಅದೇನಾಯ್ತೋ ಗೊತ್ತಿಲ್ಲ, ಇದ್ದಕ್ಕಿದ್ದಾಗೆ ಒಂದು ಫೋನ್ ಕಾಲ್ ಬಂತು. ಅವ್ರ ಹತ್ರ ಮಾತಾಡ್ತಾ ತುಂಬಾ ಗಾಬರಿಯಿಂದ ಬಂದೆ ಅಂತ ಹೇಳ್ಬಿಟ್ಟು ಹೊರಟೇ ಬಿಟ್ಲು. ಫೋನಾ? ರಾಜದೇನಾದ್ರೂ ಫೋನ್ ಬಂತಾ? ಐ ಡೋಂಟ್ ಥಿಂಕ್ ಸೊ ತೀರ್ಥ. ಬಿಕಾಸ್ ರಾಜಿ ಕಾಲ್ ಮಾಡಿದ್ರೆ ಅವಳು ಯಾಕೆ ಹಾಗೆ ರಿಯಾಕ್ಟ್ ಮಾಡ್ತಾಳೆ? ನನಗಾದ್ರೂ ಹೇಳ್ತಿದ್ಲು ಅಲ್ವಾ? ಅವ್ರು ಅದೇನು ಹೇಳಿದ್ರು ಏನೋ ಗೊತ್ತಿಲ್ಲ, ಅವಳ ಮುಖದಲ್ಲಿ ತುಂಬಾ ಆತಂಕ ಇತ್ತು. ನನಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಿದೆ ತೀರ್ಥ. ಸರಿ ಅದಕ್ಕೆ, ನಾನು ಹೋಗಿ ನೋಡ್ಕೊ ಬರ್ತೀನಿ. ನಾನು ಬರ್ತೀನಿ. ಬೇಡ ಅದಕ್ಕೆ, ನಾನು ಹೋಗಿ ನೋಡ್ಕೊ ಬರ್ತೀನಿ. ಮಳೆ ಬೇರೆ ಬರ್ತಾ ಇದೆ, ನೀವು ಆರಾಮಾಗಿರಿ.
ಮನೇಲಿ ಎಲ್ಲರಿಗೂ ಹೇಳಿ ಪ್ಯಾನಿಕ್ ಆಗೋದು ಬೇಡ ಅಂತ. ಓಕೆ? ತಾರರಾರ 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 ತಾರರಾರ. ಇವತ್ತು ಹೇಗಾದ್ರೂ ಮಾಡಿ ರಾಜೇಶನ್ ಕೊಂದವ್ರು ಯಾರು ಅಂತ ತಿಳ್ಕೊಳ್ಳೇಬೇಕು. ಆಟೋ ಅಣ್ಣ ನಿಲ್ಸಿ ನಿಲ್ಸಿ ಅಣ್ಣ 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 ನಿಲ್ಸಿ. ಅಯ್ಯೋ ದೇವ್ರೆ, ನಾನು ಆಟೋ ಕಾಯ್ತಾ ನಿಂತ್ರೆ ಅವ್ರು ಹೋಗ್ಬಿಡ್ತಾನೆ. ಏನ್ ಮಾಡೋದು? ಹಲೋ ಅಕ್ಕ. ಹಲೋ, ಎಲ್ಲಿದ್ದೀನಿ ನೀನು? ನಾನು ಬರ್ತಾ ಇದ್ದೀನಿ. ನಾನು ಬರ್ತಾ ಇದ್ದೀನಿ ಬಾಕ್ಕ. ಅಕ್ಕ, ಒಂದು ಮಾತು, ನಾವು ಭೇಟಿ ಆಗ್ತಿರೋ ಜಾಗದ ಬಗ್ಗೆ ಯಾರಿಗೂ ಹೇಳಿಲ್ಲ ತಾನೇ? ಇಲ್ಲ, ನಾನು ಯಾರಿಗೂ ಹೇಳಿಲ್ಲ. ಯಾವುದೇ ಕಾರಣಕ್ಕೂ ನಿಮ್ಮ ಗಂಡನ್ಗಾಗ್ಲಿ ನಿಮ್ಮ ಮನೆಯವ್ರಿಗಾಗ್ಲಿ ಗೊತ್ತಾಗ್ಬಾರ್ದು ಅಕ್ಕ. ಯಾಕೆ ಗೊತ್ತಾಗ್ಬಾರ್ದು? ಅದು ನೀವು ಬಂದಾಗ ಹೇಳ್ತೀನಿ. ಯಾರಿಗಾದ್ರೂ ಹೇಳಿದ್ರೆ ನಾನು ನಿಮಗೆ ಸಿಗಲ್ಲ, ನಿಮಗೆ ಸತ್ಯನೂ ಗೊತ್ತಾಗಲ್ಲ. ಇಲ್ಲ ಇಲ್ಲ ಇಲ್ಲ, ನಾನು ಯಾರಿಗೂ ಹೇಳಿಲ್ಲ, ಹೇಳೋದು ಇಲ್ಲ. ನಿಮ್ಮ ಗಂಡನ್ಗೂ ಹೇಳಲೇಬಾರ್ದು. ಆಯ್ತು, ಹೇಳಲ್ಲ. ಸರಿ, ನಾನು ಇನ್ನೇನು ಅಲ್ಲಿ ಬರ್ತಾ ಇದ್ದೀನಿ, ಬೇಗ ಬನ್ನಿ. ಲೇಟ್ ಆದರೆ ನಾನು ಹೊರಟ್ಬಿಡ್ತೀನಿ. ಸರಿ, ನಾನು ಬೇಗ ಬರ್ತೀನಿ. ಸರಿ ಸರಿ. ಅವ್ನು ಹೇಳಿರೋ ಜಾಗಕ್ಕೆ ಆದಷ್ಟು ಬೇಗ ಹೋಗ್ಬೇಕು, ಇಲ್ಲಾಂದ್ರೆ ಅವ್ನು ಹೋಗ್ಬಿಡ್ತಾನೆ. ಅಣ್ಣ ಅಣ್ಣ, ನಿನ್ ದಮ್ಮಯ್ಯ ಅಂತೀನಿ, ನಾನು ಹೇಳಿದ ಅಡ್ರೆಸ್ ಕರ್ಕೊಂಡು ಹೋಗ್ತೀಯಾ? ಸರಿ ಅತ್ತಮ್ಮ. ಅವ್ನು ಹೇಳಿದ ಜಾಗ ಇದೆ ಅನ್ಸತ್ತೆ. ಅವನಿನ್ನೂ ಬಂದಿಲ್ವಾ? ಇತ್ತೀಚೆಗೆ ಸುಮನಂಗೆ ಒಳ್ಳೇದಾಗೋದನ್ನೇ ಬಯಸ್ತಾ ಇದ್ದೀರಲ್ವಾ? ಒಳ್ಳೆ ಮಾತು ಇಲ್ಲ, ಕೆಟ್ಟ ಮಾತು ಇಲ್ಲ. ಯಾಕೆ ಗೊತ್ತಾ, ಅವಳ ಹೊಟ್ಟೆಯೊಳಗೆ ನಮ್ಮ ವಂಶದ ಕುಡಿ ಬೆಳೀತಾ ಇದೆ, ತಿಳ್ಕೊ. ಮಾಂಗಲ್ಯ ಧಾರಣದ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊ. ಇಲ್ಲದ ವಿಷಯನೆಲ್ಲ ತಲೆಯೊಳಗೆ ಬಿಟ್ಕೊಂಡು ಕೊರಿಬೇಡ. ರೀ, ಎಲ್ಲ ಸರಿ ಹೋದ್ಮೇಲೆ ನಿಮ್ದು ಕೊಂಕಿ ಯಾಕೆ? ಶಾಸ್ತ್ರ ಆಗೇ ಆಗುತ್ತೆ ರೀ. ನೀವ್ ಏನೇ ಹೇಳಿ ಅದಕ್ಕೆ, ಅವ್ಳು ರಾಜೇಶನ್ ವಿಷಯದಲ್ಲಿ ನರಳೋದನ್ನ ನೋಡಕ್ಕೆ ನಂಗೊಂಥರ ಖುಷಿ ಆಗುತ್ತೆ. ನಾನು ಅವಳಿಗೆ ಏನೇ ಪ್ರಾಬ್ಲಮ್ ಮಾಡದೇ ಇದ್ರು ಅವಳ ಸಂತೋಷನ ಅವಳೇ ಹಾಳು ಮಾಡ್ಕೋತಿದ್ದಾಳೆ. ಮೆತ್ತಗೆ ಮಾತಾಡು ಜಾನು, ಅತ್ತೆ ಮಾವ ಕೇಳಿಸ್ಕೊಂಡ್ರೆ ಅಷ್ಟೇ ಕತೆ. ಅದಕ್ಕೆ ನೀವು ಟೆನ್ಷನ್ ಮಾಡ್ಕೊಳ್ಳಿ. ಆಕ್ಟಿಂಗ್ ಮಾಡ್ತಿರೋದು ನೀವು, ನಾನಲ್ಲ. ಶಟ್ ಅಪ್ ಜಾನು, ಏನ್ ಅನ್ಕೊಂಡಿದ್ಯಾ ನೀನು? ನಾನು ನೋಡ್ತಾನೆ ಇದ್ದೀನಿ, ಬಾಯಿಗೆ ಬಂದಂಗೆ ಮಾತಾಡ್ತೀಯ. ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಏನ್ ಸರ್, ಏನಿದೆ ಗಲಾಟೆ? ನೋಡಿ ಮಾವ, ಸುಮ್ಮನೆ ಮನೇಲಿಲ್ಲ, ಹೊರಗಡೆ ಹೋಗಿದ್ದಾಳೆ ಅಂತ ನಾನ್ ಟೆನ್ಷನ್ ಮಾಡ್ಕೊಂಡಿದ್ರೆ ಇವಳು ಹೋದ್ರೆ ಹೋಗ್ತಾಳೆ ಬಿಡಿ ಅದಕ್ಕೆ ಅಂತ ಕೇರ್ಲೆಸ್ ಆಗಿ ಮಾತಾಡ್ತಾ ಇದ್ದಾಳೆ. ಮೊದ್ಲೇ ಗರ್ಭಿಣಿ ಹೆಂಗ್ಸು, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ಆಚೆ ಹೋದ್ಲಾ? ಏನಕ್ಕೆ? ಏನಂತ ವಿಷಯ? ಯಾಕೆ ಹೋದ್ಲು? ಎಲ್ಲಿಗೆ ಹೋದ್ಲು? ಅದು ತೀರ್ಥ ಕರ್ಕೊಂಬರಕ್ ಹೋಗಿದ್ದಾನೆ ಅತ್ತೆ. ತೀರ್ಥ ಕರ್ಕೊಂಡು ಬರ್ತಾನ? ಸಾಧನ, ನೀನ್ ಏನೋ ನನ್ನ ಹತ್ರ ಮುಚ್ಚಿಡ್ತಿದ್ಯಾ? ಏನಿಲ್ಲ ಅತ್ತೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಸುಮನ ಅದು ಸಾಧನ, ಮುಚ್ಚಿಡೋದ್ರಲ್ಲಿ ಅರ್ಥ ಇಲ್ಲ. ಏನು ಅಂತ ವಿವರವಾಗಿ ಹೇಳು. ಅತ್ತಿಗೆ ಹೇಳೋದಕ್ಕೆ ಕಷ್ಟ ಆಗ್ತಿರ್ಬೇಕು, ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ ಸೊಸೆಗೆ ಅದ್ಯಾರೋ ಕಾಲ್ ಮಾಡ್ಬಿಟ್ಟು ನಿಮ್ ತಮ್ಮನ ಬಗ್ಗೆ ಏನೋ ಗೊತ್ತು ಅಂತ ಹೇಳಿದ್ರಂತೆ. ಇವಳು ಅದಕ್ಕೆ ರಾಜೇಶ ಅಂತ ಕೂತ್ಕೊಂಡು ಹೋದ್ಲು. ನನ್ನ ಅದಕ್ಕೆ ಸುಮನ ತೀರ್ಥ ಮನೆಗೆ ಬರ್ತಿದ್ದಾನೆ, ಎಲ್ಲೂ ಹೊರಗಡೆ ಹೋಗ್ಬೇಡ ಅಂತ ಗೋಗರಿದ್ರು, ರಿಕ್ವೆಸ್ಟ್ ಮಾಡ್ಕೊಂಡ್ರು. ಆದ್ರೋಳು ಅದಕ್ಕೆ ಮಾತನ್ನ ಕೇರೆ ಮಾಡ್ದೆ ಪುರ್ರ ಅಂತ ಹೊರಗಡೆ ಹಾರೋದ್ಲು. ಅದಕ್ಕೆ ಅವಳು ನಿಮಗ್ ಬೆಲೆ ಕೊಡ್ದೇ ಇದ್ಮೇಲೆ ನೀವ್ಯಾಕೆ ಅದಕ್ಕೆ ಅವಳಿಗೆ ಬೆಲೆ ಕೊಡ್ಬೇಕು ಅಂತ ನಾನು ಅದಕ್ಕೆ ಹೇಳ್ತಾ ಇದ್ರೆ ಅದಕ್ಕೆ ನನಗೆ ರೇಗಾಡ್ತಿದಾರಪ್ಪ. ಏನ್ರಿ ಇದು? ತೀರ್ಥ ನಿಮ್ಗೆ ಏನು ಅಂತ ಫೋನ್ ಮಾಡ್ದ? ಈಗ ಸುಮನನ್ನ ಎಲ್ಲಿಂದ ಹುಡ್ಕೋದು? ಏನೋ ಗೊತ್ತಿಲ್ಲ ಅತ್ತೆ, ಮಾವ ಏನೂ ಸರಿಯಾಗಿ ಹೇಳಲಿಲ್ಲ. ತೀರ್ಥ ಬರ್ತಿದ್ದಾನೆ, ಪೂಜೆಗೆಲ್ಲ ಸರಿಯಾಗಿ ರೆಡಿ ಮಾಡ್ಕೊಳ್ಳೋದಕ್ಕೆ ಹೇಳ್ಬಿಡಮ್ಮ ಅಂತ ಹೇಳಿದ್ರು. ಏನ್ ಮಾವ? ಹೌದು. ನಾನು ಅದನ್ನೇ ಖುಷಿಯಿಂದ ಹೇಳೋದಕ್ಕೆ ಅಂತ ಹೋದೆ. ಅಷ್ಟರಲ್ಲಿ ಅದ್ಯಾವುದೋ ಕಾಲ್ ಬಂತು, ಕೆಲಸ ಹಾಳು ಮಾಡ್ತು. ಸುಮನ ಆಚೆ ಹೋಗ್ತಿದ್ದಾಗೆ ತೀರ್ಥ ಮನೆಗೆ ಬಂದ. ಪಾಪ ಅವನು ಎಷ್ಟು ಹಸ್ಕೊಂಡಿದ್ನೋ ಏನೋ. ಅವನಿಗೆ ನಾನೇ ಹೇಳ್ದೆ, ಅದಕ್ಕೆ ಅವನು ಸುಮನನ್ ಹುಡ್ಕಕ್ಕೆ ಅಂತ ಹೊರಟೋಗ್ಬಿಟ್ಟ. ಆ ರಾಜೇಶ ಏನೋ ಸತ್ತೋದ, ಆದ್ರೆ ಇವಳು ಮನೆಯವ್ರಿಗೆಲ್ಲ ಟೆನ್ಷನ್ ಕೊಟ್ಟು ಸಾಯಿಸ್ತಾ ಇದ್ದಾಳೆ.
ಸಣ್ಣೋಳು ತರ ಇರೋದು ಕಲ್ತ್ಕೋ. ನಾಲ್ಗೆ ಉದ್ದ ಬಿಡ್ಬೇಡ, 4 ಬಾರಿಸ್ಬಿಡ್ತೀನಿ, ಹುಷಾರ್. ಸಾವಿರ ವಿಷಯದಲ್ಲಿ ಅಸಡ್ಡೆಯಾಗಿ ಮಾತಾಡ್ಬೇಡ. ಅವರವ್ರ ನೋವು ಅವರವ್ರಿಗಿದ್ದೇ ಇರುತ್ತೆ. ರೀ, ಇವಳೇನೋ ಬುದ್ಧಿ ಇಲ್ಲದೆ ಮಾತಾಡ್ತಾ ಇದ್ದಾಳೆ. ಸುಮ್ಮನೆ ಫೋನ್ ಮಾಡಿಬಿಟ್ಟು ಬಾ ಅಂತ ಹೇಳೋಣ. ಅತ್ತೆ, ನಾನು 4-5 ಸಲ ಅವಳಿಗೆ ಕಾಲ್ ಮಾಡಿದೆ. ಎಷ್ಟು ಕಾಲ್ ಮಾಡಿದ್ರು ನಾಟ್ ರೀಚಬಲ್ ಅಂತಾನೆ ಬರ್ತಿದೆ. ನನ್ನನ್ನು ಬರೋದಕ್ಕೆ ಹೇಳಿ ಇಷ್ಟೊತ್ತಾದ್ರೂ ಅವ್ನು ಯಾಕೆ ಬಂದಿಲ್ಲ? ಅವನು ಬಂದೇ ಇಲ್ವಾ ಅಥವಾ ಅವನು ಬಂದಿದ್ರು ನಾನು ಗುರ್ತಿಡ್ದಿಲ್ವಾ? ಈ ಕ್ಷಣದಲ್ಲಿ ನೀವು ಕರೆ ಮಾಡಿರುವ ಚಂದಾದಾರರನ್ನು ಸಂಪರ್ಕಿಸಲು ಆಗುತ್ತಿಲ್ಲ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ಏನೋ ಮಾತಾಡ್ಬೇಕು ಅಂತ ಹೇಳ್ದೆ, ಏನದು? ಅದಕ್ಕೆ ಅದೇನೇ ಹೇಳಿ, ಅದಕ್ಕೆ ಅವಳ ನರ್ಲಾಟ ನೋಡಿದ್ರೆ ನಂಗೊಂಥರ ಖುಷಿ ಆಗತ್ತೆ. ನಿಮಗ್ ಖುಷಿ ಆಗ್ತಾ ಇಲ್ವಾ? ಯಾಕೆ ಜಾನು, ನನ್ನ ಕಣ್ಣಲ್ಲಿ ಆ ಖುಷಿ ಕಾಣ್ತಿಲ್ವಾ? ಕಾಣಿಸ್ತಿದೆ ಅದಕ್ಕೆ. ಆದ್ರೆ ಆ ಖುಷಿನ ಡಬಲ್ ಮಾಡೋ ಚಾನ್ಸು ಇನ್ನೊಂದಿದೆ. ಆದ್ರೆ ಅದಕ್ಕೆ ನೀವು ಮನ್ಸು ಮಾಡ್ಬೇಕು ಅಷ್ಟೇ. ಏನು ಡಬಲ್ ಮಾಡ್ಕೊಳ್ಳೋದಾ? ಹೇಗೆ? ಏನಿಲ್ಲ ಅದಕ್ಕೆ, ಹೇಗೋ ಅವಳ ಮನೆಯಿಂದ ಆಚೆ ಹೋಗಿದ್ದಾಳೆ, ಅವಳು ಮತ್ತೆ ಮನೆಗೆ ವಾಪಸ್ ಬರಲೇಬಾರ್ದು. ಪರ್ಮನೆಂಟ್ ಆಗಿ ಹೊರಗಡೆನೆ ಇದ್ಬಿಡ್ಬೇಕು. ಅಂಥದ್ದೇನಾದ್ರೂ ಯೋಚನೆ ಮಾಡಿ ಅದಕ್ಕೆ. ನೋ ಜಾನು, ನಾನು ನನ್ನ ಮನೆಯವ್ರನ್ನ ಆಲ್ಮೋಸ್ಟ್ ಕಳ್ಕೊಂಡ್ಬಿಟ್ಟಿದ್ದೆ. ನನ್ನ ಮೇಲೆ ನಂಬಿಕೆನೇ ಕಳ್ಕೊಂಡ್ಬಿಟ್ಟಿದ್ರು. ಈ ಸಾಧನ ಅಂದ್ರೆ ಮುಂಗೋಪಿ, ಕೋಪಿಷ್ಟೇ, ಯಾವುದಕ್ಕೂ ಪ್ರಯೋಜನ ಇಲ್ಲ, ಯಾವ ಜವಾಬ್ದಾರಿನೂ ತಗೊಳ್ಳಲ್ಲ ಅಂತಾಗಿತ್ತು. ನಾನ್ ಬದಲಾದ್ರಿಂದ ಆಲ್ಮೋಸ್ಟ್ ಈ ಮನೆಯವ್ರನ್ನ ವಾಪಸ್ ಪಡ್ಕೊಂಡಿದ್ದೀನಿ. ಆದ್ರೆ ಈ ಟೈಮಲ್ಲಿ ಅವಳು ವಾಪಸ್ ಬರ್ದೇ ಹೋದ್ರೆ ಅವಳ ಮೇಲೆ ಈ ಮನೆಯವ್ರಿಗೆ ಸಿಂಪತಿ ಉಳಿಯುತ್ತೆ. ಆದ್ರೆ ನನ್ನ ಗುರಿ ಅದಲ್ಲ. ಯಾರು ಈ ಮನೆಯಲ್ಲಿ ಅವಳನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದಾರೋ ಅವರೇ ಅವಳನ್ನ ಈ ಮನೆಯಿಂದ ಆಚೆ ಹಾಕ್ಬೇಕು. ಆ ಗೆಲುವು ನನಗೆ ಸಿಗ್ಬೇಕು. ಆ ಗೆಲುವಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅದಕ್ಕೆ ಇದು ಸಾಧ್ಯನಾ? ಇಸ್ ದಿಸ್ ಪಾಸಿಬಲ್? ಜಾನು, ಒಂದೇ ವಾರದ ಹಿಂದೆ ನಾನು ಎಲ್ರನ್ನೂ ಕಳ್ಕೊಂಡಿದ್ದೆ ಅಲ್ವಾ? ಆಗ ನಾನು ಮನೆಯವ್ರ ಮನ್ಸನ್ನ ಮತ್ತೆ ಗೆಲ್ತೀನಿ ಅಂತ ಹೇಳಿದ್ರೆ ನೀನ್ ನಂಬ್ತಿದ್ಯಾ? ಹೀಗೆ ಪ್ರಶ್ನೆ ಮಾಡ್ತಿದ್ದೆ ಅಲ್ವಾ, ಇದು ಸಾಧ್ಯನಾ ಅತ್ಗೆ ಅಂತ? ಆದ್ರೆ ಅದನ್ನ ನಾನ್ ಸಾಧ್ಯ ಮಾಡಿ ತೋರಿಸ್ತೀನಿ. ನಾನ್ ಹೇಳೋದಿಷ್ಟೇ, ನಥಿಂಗ್ ಈಸ್ ಇಂಪಾಸಿಬಲ್. ನನಗೆ ಈಗ ಆಟದಲ್ಲಿ ಮಜಾ ಬರ್ತಿದೆ. ಕಂಪ್ಲೀಟ್ ಆಗಿ ಎಂಜಾಯ್ ಮಾಡೋದಕ್ಕೆ ಬಿಡು ಜಾನು. ಅವಳನ್ನ ನರಳಿಸಿ ಮನೆಯಿಂದ ಓಡಿಸಿದ ಮೇಲೆ ನಾನು ಸಮಾಧಾನವಾಗಿರ್ತೀನಿ.